ನಮಸ್ಕಾರ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳದಲ್ಲಿ ಸುಮಾರು 40 ಕೋಟಿಗೂ ಅಧಿಕ ಜನ ಪುಣ್ಯ ಸ್ನಾನ ಮಾಡ್ತಾರ ಅಂತಂದ್ರೆ 200ಕ್ಕೂ ಅಧಿಕ ಸುಂದರಿಯರು, ಸುಮಾರು 7,000ಕ್ಕೂ ಅಧಿಕ ಜನ ಮಹಿಳೆಯರು ಸನ್ಯಾಸತ್ವವನ್ನು ಸ್ವೀಕರಿಸಿ ಸನಾತನ ಧರ್ಮದ ಉಳಿವೆ ನಮ್ಮ ಗುರಿ ಅಂತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರ ಅಂತಂದ್ರೆ ಇವತ್ತು ಇಡೀ ಜಗತ್ತಿನೊಳಗಡೆ ಸನಾತನ ಧರ್ಮದ ತಾಕತ್ ಏನು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂಗ ಧರ್ಮವನ್ನ ನಾವು ರಕ್ಷಣೆಯನ್ನ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಮಾತು ಇವತ್ತಿಗೂ ಕೂಡ ಏನು ಅಂತಂದ್ರೆ ಜನಜನಿತ. ಜಗತ್ತಿನ ವಿವಿಧ ದೇಶಗಳಿಂದ ಇವತ್ತು ಜನ ಬಂದು ಆ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಿಕ್ಕೆ ಹಂಬಲಿಸ್ತಾ ಇದ್ದಾರ ಅಂತಂದ್ರ ಅದು ಭಾರತ ದೇಶದ ಸನಾತನ ಧರ್ಮದ ತಾಕತ್ತು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಎಂತೆಂಥ ಮಾಜಿ ವಿಶ್ವ ಸುಂದರಿಯರು, ಮಾಡೆಲ್ಸು, ಗಗನಸಖಿಯರು, ಆ್ಯಂಕರ್ಸು, ಯೂಟ್ಯೂಬರ್ಸು ತಮ್ಮ ಇಂಥ ಒಂದು ಹರೆಯದ ವಯಸ್ಸಿನೊಳಗಡೆ ಈ ಜೀವನ ಸಾಕು, ನಾವು ಧರ್ಮದ ಪಥದಲ್ಲಿ ಸಾಕ್ತೀವಿ ಅಂಥೇಳಿ ಲೌಕಿಕವಾಗಿರ್ತಕ್ಕಂಥ ಬದುಕಿಗೆ ಫುಲ್ ಸ್ಟಾಪನ್ನು ಇಟ್ಟು ಆಧ್ಯಾತ್ಮಿಕತೆಯ ಕಡೆಗೆ ಇವತ್ತಿಗೂ ವಾಲ್ತಾ ಇದ್ದಾರ ಅಂತಂದ್ರೆ ಇದು ಬೇರೆ ಏನೂ ಅಲ್ಲ, ಸನಾತನ ಧರ್ಮದ ತಾಕತ್ತು. ಬಹುಶಃ ಈ ಕುಂಭಮೇಳದ ಮೂಲ ಹಿಂದೂ ಧರ್ಮದ ಹಿಂದೂ ಪುರಾಣಗಳಲ್ಲಿ ಏನು ಅಂತಂದ್ರೆ ಇದರ ಒಂದು ಉಲ್ಲೇಖಗಳು ಬರ್ತಾವ. ಆ ಒಂದು ಪುರಾಣ ಕಾವ್ಯಗಳ ಪ್ರಕಾರ ಹಿಂದೆ ದೇವತೆಗಳು ಮತ್ತು ರಾಕ್ಷಸರ ಮಧ್ಯದಲ್ಲಿ ಸಮುದ್ರ ಮಂಥನದಂಥ ಸಂದರ್ಭದಲ್ಲಿ ಆ ಒಂದು ಅಮೃತವನ್ನ ವಶಪಡಿಸಿಕೊಳ್ಳಲಿಕ್ಕೆ ರಾಕ್ಷಸರು ಮತ್ತೆ ದೇವಾನುದೇವತೆಗಳ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮೋಹಿನಿಯ ವೇಷದೊಳಗಡೆ ಇರ್ತಕ್ಕಂಥ ವಿಷ್ಣು ಆ ಒಂದು ಅಮೃತ ಕುಂಭವನ್ನ ವಶಪಡಿಸ್ಕೊತಾನೆ ರಾಕ್ಷಸರಿಂದ. ಅದನ್ನು ವಶಪಡಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ವಿಷ್ಣುವಿನ ಪ್ರಯಾಣದ ಸಂದರ್ಭದಲ್ಲಿ ಆ ಕುಂಭದೊಳಗಡೆ ಇರ್ತಕ್ಕಂಥ ಆ ಅಮೃತದ ಕೆಲವೊಂದಿಷ್ಟು ಹನಿಗಳು ಏನು ಅಂತಂದ್ರೆ ಭೂಮಿಗೆ ಚೆಲ್ತಾವು. ಆ ಅಮೃತದ ಹನಿಗಳು ಚೆಲ್ಲಿರ್ತಕ್ಕಂಥ ಆ ಪವಿತ್ರ ಕ್ಷೇತ್ರಗಳ ಯಾವುವು ಅಂತಂದ್ರೆ ಇವತ್ತಿನ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳದೊಳಗಡೆ ನಡೀತಕ್ಕಂಥ ಆ ಮಹಾಕುಂಭ ಮೇಳಕ್ಕೆ ಎಂತೆಂಥ ಜನ ಬಂದರು, ವಿಶ್ವ ಸುಂದರಿಯರು. ನೋಡ್ರಿ, ಆ್ಯಪಲ್ ಸಂಸ್ಥೆಯ ಸಂಸ್ಥಾಪಕರ ಮಡದಿನೂ ಸಹಿತ ಏನು ಅಂತಂದ್ರೆ ಅಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಬಹಳಷ್ಟು ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಅಂತ. ಭಾರತ ಇವತ್ತು ಜಗತ್ತಿಗೆ ಗುರುವಾಗ್ತಕ್ಕಂಥ ಅರ್ಹತೆಯನ್ನ ಪಡೆದಿದೆ ಅನ್ನೋದಕ್ಕೆ ಈಗ ನಡೀತಾ ಇರ್ತಕ್ಕಂಥ ಕುಂಭಮೇಳನ ಸಾಕ್ಷಿ ಅಂತ. ಇಂಥ ಒಂದು ಸನಾತನವಾಗಿರ್ತಕ್ಕಂಥ ಧರ್ಮದಲ್ಲಿ ಜನಿಸಿರ್ತಕ್ಕಂಥ ನೀವುಗಳೇ ಏನು ಅಂತಂದ್ರೆ ಬಹಳಷ್ಟು ಏನು ಅಂತಂದ್ರೆ ಪುಣ್ಯವಂತರು. ಭಾರತದ ಅಧ್ಯಾತ್ಮವನ್ನ ಇವತ್ತು ಇಡೀ ಜಗತ್ತ ತಿರುಗಿ ನೋಡ್ತಾ ಇದೆ, ಆ ಅಧ್ಯಾತ್ಮದ ಕಡೆಗೆ ವಾಲ್ತಾ ಇದೆ ಅನ್ನೋದಕ್ಕೆ ಈಗ ನಡೀತಿರ್ತಕ್ಕಂಥ ಮಹಾ ಕುಂಭಮೇಳವೇ ಸಾಕ್ಷಿ. ಅಂಥ ಒಂದು ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆ ಒಳಗಡೆ ಇರ್ತಕ್ಕಂಥ ನೀವೆಲ್ಲರೂ ಕೂಡ ನಿಜಕ್ಕೂ ಏನು ಅಂತಂದ್ರೆ ಧನ್ಯರು.